ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ನೋಡಿ, ಅಹೋರಾತ್ರಿ ಧರಣಿಯನ್ನು ಕೂತಿದ್ದೇವೆ. ನಮ್ಮೆಲ್ಲ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಅಹೋರಾತ್ರಿ ಧರಣಿ ಯಾಕೆ ಕೂತಿದ್ದೀವಿ ಅಂದರೆ ನಮ್ಮ ಸ್ವಾರ್ಥಕ್ಕಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೆಲ ಜಲ ಭಾಷೆಗಾಗಿ, ನಾಡಿನ ಉಳಿವಿಗಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ, ಸರ್ವ ಹಿತದೃಷ್ಟಿಗೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ, ಪ್ರಕೃತಿಗೋಸ್ಕರ, ಪರಿಸರಕ್ಕೋಸ್ಕರ ಅರಣ್ಯವನ್ನು ಸರ್ವನಾಶ ಮಾಡುವಂಥ MP MLAಗಳು, ಸಚಿವರುಗಳ ಆದಿಯಾಗಿ ಇವತ್ತು ಒಟ್ಟಿಗೆ ಗುಡಿಸಿ ಗುಂಡಾಂತರ ಮಾಡೋಕ್ಕೆ ಹೋಗಿದ್ದಾರೆ. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ರಿ, ಕಳೆದ 4-5 ವರ್ಷದ ಹಿಂದೆ ಜಲಪ್ರಳಯ ಆಯಿತು, ಭೂಪ್ರಳಯ ಆಯಿತು, ಎಷ್ಟೆಲ್ಲ ಅನಾಹುತಗಳಾದವು. ಆವಾಗ ಯಾವ್ಯಾವ ರೀತಿ ದೊಂಬರಾಟ ಆಡಿದ್ರು ಈ ಅವಿವೇಕಿ ರಾಜಕಾರಣಿಗಳು, ಈ ಅವಿವೇಕಿ ಅಧಿಕಾರಿಗಳು. ಇವ್ರು ಎದ್ದೊತ್ತನ್ನು ಭಾಳ ಹಿಡಿಯೋರು. ನೀವು ಮತದಾರ ಬಂಧುಗಳು, ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೋಸ್ಕರ ತಂದಿರ್ತಕ್ಕಂಥ ಸಂವಿಧಾನವನ್ನು ನೀವು ಧಿಕ್ಕರಿಸಿ ಸ್ವಾರ್ಥಕ್ಕೆ ಬದುಕ್ತಾ ಇದ್ದೀರಿ. ಮೈಸೂರಿನಲ್ಲಿ 15 ಲಕ್ಷ ಜನ ಇದ್ದೀರಿ. ನಿಮಗೆ ಕೈ ಮುಗಿತೇವೆ. ದಯಮಾಡಿ ನೆಲ ಜಲ ಭಾಷೆಗೆ ಅಂತ ಧ್ವನಿ ಎತ್ತುವಂಥ ಸಂದರ್ಭದಲ್ಲಿ ನೀವು ಕೈಗೂಡಿಸಿದ್ರೆ ನಾಳೆ ನಿಮ್ಮ ಮಕ್ಕಳ ಜೀವನ ಪಾವನವಾಯ್ತದೆ, ನೆಮ್ಮದಿಯಾಗಿ ಜೀವನ ಮಾಡೋಕ್ಕೊಂದು ಅನುಕೂಲ ಆಯ್ತದೆ. ಇವತ್ತು ನೋಡ್ತಾ ಇದ್ರಿ ಎಷ್ಟೆಲ್ಲ ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು ಎಲ್ಲ ತೊಡೆ ತಟ್ಕೊಂಡು ಮೀಸೆ ತಿರುಗಿಸ್ಕೊಂಡು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಹೊರತು ಕಟ್ಟ ಕಡೆಯ ವ್ಯಕ್ತಿಗೆ ಯಾರಿಗೂ ಸಹ ನ್ಯಾಯ ಸಿಗ್ತಾ ಇಲ್ಲ. ನೋಡಿ, ಬೇಕಾದರೆ ನೀವು ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರ್ಬೋದು, ಯಡಿಯೂರಪ್ಪನವರ ಅಭಿಮಾನಿಗಳಾಗಿರ್ಬೋದು, ಕುಮಾರಸ್ವಾಮಿ ಅವರ ಅಭಿಮಾನಿಗಳಾಗಿರ್ಬೋದು, ಬಕೆಟ್ ಇದ್ದವ್ರಿಗೆ ಅನುಕೂಲ ಬಿಟ್ಟರೆ ಕಟ್ಟ ಕಡೆಯ ವ್ಯಕ್ತಿಗೆ ಅಂಬೇಡ್ಕರ್ ಅವ್ರ ಸಂವಿಧಾನನೇ ದಕ್ಕಬೇಕಾಗಿರೋದು. ಆದ್ದರಿಂದ ದಯಮಾಡಿ ಮೈಸೂರಿನ ಜನತೆಗೆ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ, ನಮ್ಮ ರೈತ ಪರ ಸಂಘಟನೆಗಳಿಂದ, ದಲಿತ ಪರ ಸಂಘಟನೆಗಳಿಂದ ನಿಮಗೆ ಹೃದಯಪೂರ್ವ ನಮನಗಳನ್ನ ಸಲ್ಲಿಸ್ತೇವೆ. ದಯಮಾಡಿ ಒಳ್ಳೆ ಹೋರಾಟಗಳಿಗೆ ನೀವೆಲ್ಲ ನಿಮ್ಮ ಕುಟುಂಬ ಸಮೇತ ಬಂದು ಬೆಂಬಲವನ್ನು ವ್ಯಕ್ತಪಡಿಸಬೇಕು, ಹೋರಾಟಗಳನ್ನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರಿಗೂ ಅಹೋರಾತ್ರಿ ಧರಣಿಯ ಮೂಲಕ ನಿಮಗೆ ಹೃದಯಪೂರ್ವ ನಮನಗಳು ಹೇಳ್ತಾ ನಾನು ಮಾತನ್ನು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ರೈತ ಪರ ಸಂಘಟನೆಗಳಿಗೆ, ದಲಿತ ಪರ ಸಂಘಟನೆಗಳಿಗೆ, ಕನ್ನಡ ಪರ ಸಂಘಟನೆಗಳಿಗೆ, ನನ್ನೆಲ್ಲ ಮೈಸೂರಿನ ಬಂಧು ಬಾಂಧವರಿಗೆ ನಮಸ್ಕಾರ, ಧನ್ಯವಾದಗಳು.